ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂತೀನಿ. ಸೊ ಗೊತ್ತಿದೆ ಸ್ನೇಹಿತರೆ, ನೀವೆಲ್ಲ ಅನ್ಕೊಂತಾ ಇರ್ತಾರ ಏನು ದಿವಸ ಬ್ಲಾಗ್ ಹಾಕಿಲ್ಲ, ಅವನು ಒಂದೇ ಸಲ ಇವಾಗ್ಬಿಟ್ಟು ನಮಸ್ಕಾರ ಹೊಡಿತಾ ಇದ್ದಾನೆ ಅಂತ ಅನ್ಕೊಂಬಿಟ್ಟು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿದೆ ನಂದೆಲ್ಲ ಪ್ರಾಜೆಕ್ಟ್ ಸ್ವಲ್ಪ ಹ್ಯಾಂಡ್ ಓವರ್ ಇತ್ತು ಅಂತ ಅನ್ಕೊಂಬಿಟ್ಟು ಅದಕ್ಕೆ ನಾನು ಆ ಪ್ರಾಜೆಕ್ಟ್ಸ್ ಹ್ಯಾಂಡ್ ಓವರ್ ಮಾಡೋ ಟೆನ್ಷನ್ ಸ್ವಲ್ಪ ತುಂಬಾ ಬಿಸಿ ಆಗಿಬಿಟ್ಟಿದ್ದೆ. ನನಗೆ ಬ್ಲಾಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಬ್ಲಾಗ್ ಮಾಡೋದೇನೋ ನನಗೆ ಬ್ಲಾಗ್ ಮಾಡಿದ್ರು ಕೂಡ ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಒಂದೇ ಸಲ ಮಾಡೋಣ ಅಂತ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹ್ಯಾಂಡ್ ಓವರ್ ಎಲ್ಲ ಮುಗಿದಿದೆ, ಇನ್ನೊಂದು ಹ್ಯಾಂಡ್ ಓವರ್ ಇದೆ ಲಿಂಕ್ಸ್ ಪ್ರಾಜೆಕ್ಟ್ ಇಂದು, ಅದನ್ನು ಕೂಡ ತೋರಿಸ್ತೀನಿ ಅಂತ ನಿಮಗೆ. ಲಾಸ್ಟ್ ಫೈನಲ್ ಕೆಲಸ ನಡೀತಾ ಇದೆ ಅದು ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಇವತ್ತು ಟೈಮ್ ನೋಡಿ, ಇವಾಗ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ 5:15 ಆಗಿಲ್ಲ, ಇನ್ನು 5:15 ಆಗಿದೆ. ಸೊ ಇಷ್ಟು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಅದನ್ನು ನೀವು ನೋಡ್ಬೋದು, ನಾನು ಕಾರಲ್ಲಿ ಕೂತ್ಕೊಂಡ್ಬಿಟ್ಟು ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ, ನಾನು ಗುಲ್ಬರ್ಗದಿಂದ ಬಂದ್ಬಿಟ್ಟು ಇವಾಗ ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೀನಿ. ಬಟ್ ನಾನು ಬಂದ್ಬಿಟ್ಟು ಸುಮಾರು ದಿವಸ ಆಗಿದೆ ಆಲ್ರೆಡಿ. ಇವಾಗ ಗುಲ್ಬರ್ಗ ಇಂದ ಪೂಜಾ, ಖುಷಿ, ನಿಧಿ ಎಲ್ಲರೂ ಬರ್ತಾ ಇದಾರೆ. ಚೇತನ್ ಅವ್ರಿಗೆ ಕರ್ಕೊಂಡ್ ಬರ್ತಾ ಇದ್ದಾನೆ ಡ್ರಾಪ್ ಮಾಡಕ್ಕೆ. ಸಾರಿ, ಪಿಕಪ್ ಮಾಡಕ್ ನಾನು ರೈಲ್ವೆ ಸ್ಟೇಷನ್ ಹೋಗ್ತಾ ಇದ್ದೆ. ಅದಕ್ಕೆ ಇದಕ್ಕಿಂತ ಒಳ್ಳೆ ಟೈಮ್ ಇನ್ನು ಯಾವ್ದು ಚೆನ್ನಾಗಿರಲ್ಲ ವ್ಲಾಗ್ ನ ಮತ್ತೆ ರೀಸ್ಟಾರ್ಟ್ ಮಾಡಕ್ಕೆ ಅಂತ ತಿಳ್ಕೊಂಡ್ಬಿಟ್ಟು ವ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ಸೊ ಬನ್ನಿ ಸ್ನೇಹಿತರೆ, ಹೋಗೋಣ ಡೈರೆಕ್ಟ್ ಆಗಿ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಗೆ. ಅವ್ರ ಬಳಿ ಇಳಿತಾ ಇದಾರೆ. ಅವ್ರಿಗೆ ಇಲ್ಲಿಂದ ಪಿಕಪ್ ಮಾಡ್ಕೊಂಡ್ಬಿಟ್ಟು ಅದ್ರ ಸುಮಾರು ದಿವಸ ಆದ್ಮೇಲೆ, ಎಷ್ಟು ಒಂದ್ ತಿಂಗಳೇ ಆಯ್ತು ಆಲ್ರೆಡಿ. ನಮ್ಮ ಅಮ್ಮ ಅಂತ ಫುಲ್ ಕಾಯ್ತಾ ಇದಾರೆ. ನಮ್ಮಲ್ಲಿ ವೃಂದಾವನ್ ಕುತ್ಕೊಂಡ್ಬಿಟ್ಟಿಯಾಳ ನಮ್ಮ ಮನೇಲಿ. ಹುಡುಗರಿಗೆಲ್ಲ ನೋಡ್ಬೇಕಂತ ಹೇಳ್ಬಿಟ್ಟು ನಿನ್ನೆ ರಾತ್ರಿ ಬಂದು ನಮ್ಮನೆ ಮಲ್ಕೊಂಡ್ಬಿಟ್ಟಿಯಾಳ ಅವಳು. ಸೊ ಇವಾಗ ಹೋಗೋಣ. ಫಸ್ಟ್ ಹೋಗ್ಬಿಟ್ಟು ನನ್ನ ಮಕ್ಳಿಗೆ, ಪೂಜಾಗೆ ಎಲ್ಲರಿಗೂ ಪಿಕಪ್ ಮಾಡ್ಕೊಂಡು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನಿಮ್ಗೆಲ್ಲ ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ. ಹಾಗೆ ಅವ್ರು ಏನಂತಾರೆ ಕೇಳೋಣ ಸ್ನೇಹಿತರೆ ಬ್ಲಾಗ್ ಅಲ್ಲಿ. ಹಾಯ್ ಖುಷಿ. ನಮ್ಮ ಅಲ್ಲಿ ಹೋಗಿದ್ದು ನೀನು, ಟ್ರೈನಲ್ಲಿದ್ಯಾ ನೀನು? ಟ್ರೈನಲ್ಲಿದ್ಯಾ? ಅಲ್ಲಿ ಹೋಗಿ ನೀನು ವಿಂದಾಕೆ ಸ್ಲೀಪಿಂಗ್ ಅಮ್ಮ. ಮನೆ ಹೋಗೋಣ, ವಿಂದಾಕೆ ಅಂತ ಯಾವ್ಬೇಕು. ಓಕೆ, ಎಸ್, ಐ ವಿಲ್ ಬ್ರೇಕ್. ವಿಂದಾಕೆ ಮೇಕ್ ಓವರ್. ಓಕೆ, ಹಾಯ್. ಅಲ್ಲಿ ಹೋಗ್ಯಾವ ನೀನು? ಹಾಯ್ ಹಾಯ್ ಹಾಯ್. ಅಲ್ಲಿ ಹೋಗಿದ್ದಾನ ನೀನು? ಕಾರಲ್ಲಿ ಹೋಗೋಣ? ಕಾರಲ್ಲಿ ಹೋಗೋಣ ಬಾ. ಬುಮ್ ಬುಮ್. ಓಕೆ, ಹಾಂ, ಕಾರಲ್ಲಿ ಕೂತ್ಕೊಂಡು ಕಾರಲ್ಲಿ ಕೂತ್ಕೊಂಡು. ಸೊ ಫೈನಲಿ ಬ್ಯಾಕ್. 1 ಮಂತ್ ಆಯ್ತು. 1 ಮಂತ್. ಎಲ್ಲಿ ಹೋಗಿದ್ದಮ್ಮ ನೀನು ಇಷ್ಟು ದಿವಸ? ನೀನು ಗುಲ್ಬರ್ಗ ಹೋಗಿದ್ದ? ಗುಲ್ಬರ್ಗ ಮನೆ ಅಜ್ಜಿ ವೇಟ್ ಮಾಡ್ತಾ ಇದೆಯಲ್ಲ ಮನೆಗೆ. ಅಜ್ಜಿ ವೇಟ್ ಮಾಡ್ತಾ ಇದೆ, ರಿಂದ ಅಕ್ಕ ವೇಟ್ ಮಾಡ್ತಾ ಇದೆ. ಹೌದು, ಎಸ್ ಅಮ್ಮ. ಹೌದಾ, ಹಂಗ ಕೇಳ್ತಾ ಇದಾರ? Yeah, friends are also missing you, ಖುಷಿ. ಎಲ್ಲರೂ ಖುಷಿಗೆ ಮಿಸ್ ಮಾಡ್ತಾರೆ. ಖುಷಿ is a darling baby, ಅದಕ್ಕೆ ಅಲ್ಲಮ್ಮ. ಎಲ್ಲಿ ಹೋಗ್ಬೇಕಮ್ಮ ನೀನು? ನಿಧಿ, ಅಲ್ಲಿ ಬರ್ತೀಯಮ್ಮ ನೀನು? ನಿಧಿ, ಮತ್ತೆ ಗುಲ್ಬರ್ಗ ಹೋಗ್ತೀಯ ನೀನು? ಮಮ್ಮಿ, ನಾನು ಪಪ್ಪ, ಚಿಕ್ಕ ಮಮ್ಮಿ ಇಲ್ಲಲ್ಲ. ಬರ್ತೀಯಾ? ಪಪ್ಪ ಹತ್ರ ಬರ್ತೀಯಾ ಮುಂದ್ಗಡೆ? ಪಪ್ಪ, ನಿಧಿ is a green apple. She is wearing green things, right? Yes. ಅವರಪ್ಪ ಬಿಡ್ತಾರೆ ಒಂದು ಇವತ್ತು. ಐ ಕಾರ್ ಹೊಡಿಸ್ತೇನೆ ನೀನು ನೋಡಿ ಸ್ನೇಹಿತರು. ಯಾವ ಲೆವೆಲ್ ನಂಗೆ ಮಿಸ್ ಮಾಡ್ಕೊಂಡು ಹೇಳಂತಂದ್ರೆ, ಹಿಂದೆ ಕೂರಕ್ ರೆಡಿ ಇಲ್ಲ, ಸುಮ್ಮನೆ ಮುಂದೆ ಬರ್ತೀನಿ ಅಂತ. ಇವಾಗ ನೋಡ್ರಿ, ದೇವ್ರ ಕೂತ ಹೆಂಗ್ ಕೂತಾಳ ಮುಂದ್ಗಡೆ. ಚೇತನ್ ಬಂದಿರೋದು ಪಿಕಪ್ ಅಂಡ್ ಡ್ರಾಪ್ ಕೆಲ್ಸಕ್ಕೆ. ಪಾಪ ಏನ್ ಮಾಡ್ತೀರಿ, ಯಾರು ಬರ್ಲೇಬೇಕಲ್ಲ. ಇಬ್ರಿಬ್ರು ಮಕ್ಳಿದಾರೆ. ಪೂಜಾಗ ಒಬ್ರಿಗೆ ಹ್ಯಾಂಡಲ್ ಮಾಡಕ್ ಆಗಲ್ಲ. ನಿಮ್ಗಂತೂ ಗೊತ್ತಿದ್ದೇವೆ, ನನಗಂತೂ ಹೋಗಿ ಪಿಕಪ್ ಮಾಡಕ್ ಆಗಿಲ್ಲ, ಯಾಕಂದ್ರೆ ಕೆಲಸ ಸಿಕ್ಕಾಪಟ್ಟೆ ಜಾಸ್ತಿ. ಸೊ ಅದಕ್ಕೆ ನಮ್ಮ ಮಳೆ ಇವಾಗ ಎಕ್ಸ್ಟ್ರಾ ಆರ್ಡಿನರಿ ಡ್ಯೂಟಿಗಳನ್ನು ಮಾಡುತ್ತಾ ಬಂದು ತನ್ನ ತಶ್ರೀಫನ್ನು ಬೆಂಗಳೂರಿಗೆ ತಿಳಿಸಿದ್ದಾನೆ. ಅಳು ಬರ್ತದೆ ನಿಂಗೆ? ಅಳು ಬರ್ತದೇಮ್ಮ ನಿಂಗೆ? ಕಣ್ಣು ತೋರ್ಸು ನಿಂದು.
ಅಯ್ಯಪ್ಪೋ ಎಲ್ಲಿ ಬಂದೆ ನೆನ್ಪಂತ ಎಲ್ಲಿ ಬಂದೆ ಅಂತ ಎಲ್ಲಿ ಬಂದ್ಯಮ್ಮ ನೀನು? ಸೈಕಲ್ ಅದೆಲ್ಲ ನಿಂದ ಅಲ್ಲ ಯಾರ್ದು ಸೈಕಲ್ ಇದೆಲ್ಲ? ನಿನ್ನ ಸೈಕಲ್ ಅದು ಸೈಕಲ್ ತೋ. ಹೌದಾ ನಿಂದ ಅದು ಬಿಂದಾಕೈತ್ರ ಒಳಗೆ ನೋಡ್ಬ ಇಲ್ಲಿ ಬಾ. ನಡಿ ನಡಿ. ಹಾಂ ಅಯ್ಯಯ್ಯಯ್ಯಯ್ಯ ಪಿರತಿ ಯಾರು ಇದೆಯದು? How much did you miss us? 100. ಈ ಡಾಲ್ ನೋಡಿ ಹೆಂಗೆ ಮಂತ್ರ ಹೇಳ್ತೈತಿ. ಡಾಲ್ ಬೇಬಿ ಡಾಲ್ ಮಂತ್ರ ಹೇಳೈತಲ್ಲ. ಫ್ರೆಶ್ ಆಗೋಣ ಇವಾಗ ನಿಧಿ, ಫ್ರೆಶ್ ಆಗೋಣ. ಬ್ರಷ್ ಮಾಡಿ ಬುಷ ಮಾಡೋಣ. ಜೇಜಿ ಮಾಡಬೇಕಾ? ಹಂಗೆ ಜೇಜಿ ಮಾಡ್ಬೇಕಲ್ಲಮ್ಮ. ಇದೆಲ್ಲ ಟಾಯ್ಸ್ ಜಾಸ್ತಿ ಮಿಸ್ ಹಾಂ ಹಾಂ, ಜನರಿಗೆ ಯಾರಿಗೆ ಮಿಸ್ ಮಾಡ್ಕೊಂಡಿಲ್ಲ ಅವ್ರು, ಬರೀ ಟಾಯ್ಸಿಗೆ ಮಿಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡ್ರಿ, ಇವಳು ಬಂದಿದ ತಕ್ಷಣ ಇವಳು ಚೇರು, ಇವಳು ಬಂದಿದ ತಕ್ಷಣ ಅವಳು ಸೈಕಲ್ಲು, ಬರೀ ಇದೆ. ಸೊ ನೋಡಿ ಸ್ನೇಹಿತರೆ, ಅವ್ರಿಗೆ ಮನೆ ಕರ್ಕೊಂಡ್ ಬಂದಾಯ್ತು. ಇವಾಗ ಎಲ್ಲರೂ ಫ್ರೆಶ್ ಆಗೋಣ. ನಾನು ಕೂಡ ಫ್ರೆಶ್ ಆಗ್ತೀನಿ. ನಾನು ಏನು ಫ್ರೆಶ್ ಆಗಿಲ್ಲ ಇನ್ನು. ಬೆಳಗ್ಗೆ ಎದ್ದು ಟಕ್ಕಂತ ಅಲ್ಲೂ ಜೊತೆ ಓಡೋಗ್ಬಿಟ್ಟಿದ್ದೀವಿ ಪಿಕಪ್ ಮಾಡ್ಕೊಂಡು ಬರೋಕ್ಕೆ. ಇವಾಗೆಲ್ಲ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ಬೇಕಾದ್ರೆ ಮತ್ತೆ ಸಿಗ್ತೀನಂತೆ ಸ್ನೇಹಿತರೆ ನಿಮಗೆ. ಸೊ ನೋಡಿ ಸ್ನೇಹಿತರೆ, ನಾವೆಲ್ಲ ಫುಲ್ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ನೀಟಾಗಿ ಬಂದ್ಬಿಟ್ಟು ಕೂತಿದ್ದೀವಿ. ಇವಾಗ ನಮ್ಮ ಮೇಡಮ್ ಅವರು, ನಿಧಿ ಮೇಡಮ್ ಅವ್ರು, ಇಲ್ಲಿ ನೋಡಿ, ನಿಧಿ ಇಲ್ಲಿ ನೋಡಿ, ಇಲ್ಲಿ ನೋಡಮ್ಮ. ನಮಸ್ಕಾರ ಸ್ನೇಹಿತರೆ ಮಾಡಿ ಎಲ್ಲರಿಗೂ. ನಮಸ್ಕಾರ ಸ್ನೇಹಿತರೆ ಹೆಂಗ್ ಮಾಡ್ತಾಳೆ ನೋಡಿ ಸ್ನೇಹಿತರೆ ಅವಳು. ನಿಧಿ ಬಟ್ ಬಾಡಿ ಬಿಲ್ಡ್ರೆ ಡ್ರೆಸ್ ಹಾಕೊಂಡಿದ್ಯಾ ನೀನು? ಆಯ್ ಬಾಡಿ ತೋರ್ಸಮ್ಮ, ನಿಂದು ಬಾಡಿ ತೋರ್ಸು. ಅಯ್ಯಪ್ಪ, ಏನೇನೋ ಕಲ್ತ್ಕೊಂಡ್ ಬಂದಾಳೆ ನೋಡಿ ಸ್ನೇಹಿತರೆ. ಗುಲ್ಬರ್ಗದಿಂದ ಬಂದ್ಬಿಟ್ಟು ನನ್ನ ಮಗಳು ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಪೂಜಾ ಅಲ್ಲ, ಈಗ ನೀವೆಲ್ಲ ಈ ಕಡೆ ಬಂದ್ಬಿಟ್ರಿ, ಹಿಂಗೆ ಗುಲ್ಬರ್ಗದಲ್ಲಿ ಏನು ಪರಿಸ್ಥಿತಿ ಅಂತೀನಿ ಇವಾಗ. ಹಾಂ, ಆದ್ರೆ ಸದ್ಯಕ್ಕೆ ಇದ್ದಾಳಲ್ಲ, ಅದಿತಿ ಇದ್ದಾಳಲ್ಲ ಇನ್ನು. ಹಾಂ ಹಾಂ ಹಾಂ, ಇನ್ನ ಗೊತ್ತಾಗಲ್ಲ ಅವಳಿಗೆ. ಹಾಂ, ಅದ್ರ ಬೇರೆ ಮತ್ತೊಂದ್ಸಲ ಒಂಟೆ ಬೇರೆ ಬಂದಿತ್ತು, ಮತ್ತೊಂದು ರೌಂಡ್ ಬೇರೆ ಕೂತವ್ರು ಒಂಟೆಯಲ್ಲಿ. ಅವನಿಗೂ ಗೊತ್ತಾಗ್ಬಿಟ್ಟಿದೆ, ಇವ್ರ ಮನೆ ಮಕ್ಳಿದಾವಪ್ಪ ಕೂರ್ತಾರೆ ಒಂಟೆ ಮೇಲೆ ಅಂತ ಅಂದ್ಬಿಟ್ಟು. ಹಾಂ, ಹೌದಾ? ಎಲ್ಲಿ ಕೂತಿದ್ದೆ ಖುಷಿ ನೀನು? ಕ್ಯಾಮಲ್ ಮೇಲೆ ಕೂತಿದ್ದಲ್ಲ. ಯಾರಿಗೆ ಹಿಡ್ಕೊಂಡು ಕೂತಿದ್ದೆ ಮೊನ್ನೆ ನೀನು? ನಿಧಿ ಇಲ್ಲಿ ನೋಡಿಲಿ, ದಮ್ಮೆ ತಕ್ಕ ಸೀತಾ ಮಾಡು. ದಮ್ಮೆ ತಕ್ಕ ಸೀತಾ. ಇವರೆಲ್ಲ ಗುಲ್ಬರ್ಗದಿಂದ ಬಂದ್ಬಿಟ್ಟಿದ್ದಾರೆ ಸ್ನೇಹಿತರೆ. ನನಗೆ ಯಾಕೆ ಅನಿಸ್ತದೆ ಅಂದರೆ, ಯಾವಾಗಲೂ ಗುಲ್ಬರ್ಗ ಹೋದಾಗ ಗುಲ್ಬರ್ಗನವ್ರು ನಮಗೆ ಹೇಳ್ತಿರ್ತಾರೆ, ನಾವು ಅಲ್ಲಿ ನಾವು ಹೋದಾಗ ಮಳೆ ಬರ್ತಾಯಿತ್ತು ಗುಲ್ಬರ್ಗದಲ್ಲಿ. ಸೊ ಅದಕ್ಕೆ ಬೆಂಗಳೂರಿಂದ ಬರ್ಬೇಕಾದ್ರೆ ಮಳೆ ತೊಗೊಂಬಂದಿದ್ದೀರಾ ಅಂತ ಇರ್ತಾರೆ. ಇವಾಗ ನಾನು ಇವ್ರಿಗೆ ಅಂತ ಇದ್ದೀನಿ, ನೀವು ಗುಲ್ಬರ್ಗದಿಂದ ಬರ್ಬೇಕಾದ್ರೆ ಬಿಸಿಲು ತೊಗೊಂಡಿದ್ದೀರಾ ಅಂತ. ಇಲ್ಲೋಡಿ ಸ್ನಾನ ಮಾಡಕ್ಕೆ ಕೂತಿದ್ದೀನಿ, ಬೆವ್ರು ಹೆಂಗೆ ಬರ್ತದೆ ಇಲ್ಲೋಡಿ, ಕೈಯಲ್ಲಿ ಫುಲ್ ಮಿಂಚ್ತಾ ಇದೆ ಕಂಟಿನ್ಯೂಸ್ ಬೆವ್ರು. ಅವಾಗಿಂದ ನಮ್ಮ ಬೆಂಗಳೂರಿಗೆ ಗುಲ್ಬರ್ಗ ಮೆಲ್ಲ ಟರ್ನ್ ಆಗ್ತದೆ ಬಿಸಿಲಿಗೆ. ಹೆಂಗಿರ್ತದೆ ಕ್ಲೈಮೇಟ್ ನಿಮ್ಗೆ ಅಲ್ಲಿಗೆ ಇವಾಗ? ಅಲ್ಲೇ ಜಾಸ್ತಿ ಮಳೆ ಅಲ್ವಾ ಗುಲ್ಬರ್ಗದಲ್ಲಿ? ಹಾಂ, ಬಟ್ ಮಳೆ ಬರ್ತದೆ. ಫುಲ್ ಬಿಸಿಲು, ಸಂಜೆ ಆದ್ಕೊಳ್ಳೆ ಮಳೆ. ನಮ್ಮ ಹತ್ರ ಸ್ವಲ್ಪ ಮಳೆ ಕಮ್ಮಿ ಸ್ನೇಹಿತರೆ ಬೆಂಗಳೂರಲ್ಲಿ. ಗುಲ್ಬರ್ಗದಲ್ಲಿ ಫುಲ್ ಜೋರ ನಡೀತಾ ಇತ್ತು ಮಳೆ, ಗಾಳಿ ಎಲ್ಲ. ಇನ್ನು ಇವ್ರು ನಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಇವ್ರಿಗಿನ್ನ AC ಅವೆಲ್ಲ ಸಿಗ್ತವೆ ಆರಾಮಾಗೆ. ನಮ್ಮ ಟೈಮಲ್ಲಿ ಏನಿರಲಿಲ್ಲ, ಒಂದು ಇದ್ದಿದ್ದು ಒಂದು ಏರ್ ಕೂಲರ್. ಏನು ಪೂಜೆ? ಅದನ್ನ ಹಾಕೊಂಡು ಕುತ್ಕೊಳ್ಳೋರು. ಇವಾಗ ನಮ್ಮ ಮಳೆ ಬೇರೆ ಇನ್ನೂ ಎದ್ದಿಲ್ಲ ಸ್ನೇಹಿತರೆ. ಅವ್ನು ಇನ್ನೂ ರೆಸ್ಟ್ ಮಾಡ್ತಿದ್ರೆ, ಅವ್ನಿಗೆ ಇನ್ನೂ ನಿದ್ದೆ ಕರೆಕ್ಟ್ ಆಗಿಲ್ಲ ಅಂತ ಟ್ರೈನಲ್ಲಿ. ಅದಕ್ಕೆ ಅವ್ನು ರೆಸ್ಟ್ ಮಾಡ್ಕೊಂತಿದ್ರೆ ನೀನು ಮಕ್ಳಿಗೆ ಮಲಗಿಸ್ತಾ ಒಂದು ಸ್ವಲ್ಪ ಹೊತ್ತು. ಸೊ ಇವಳೆಲ್ಲ ಮಕ್ಳಿಗೆ ಮಲಗಿಸ್ತಾಳೆ ಸ್ನೇಹಿತರೆ ಒಂದು ಸ್ವಲ್ಪ ಹೊತ್ತು. ಎಲ್ಲರೂ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳಿ. ನಮ್ಮ ಅಕ್ಕ ಕೂಡ ಸಾಯಂಕಾಲ ಬರ್ತೀನಿ ಅಂತೇಳಿ ಹೇಳ. ಬಂದಮೇಲೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡೋಣ. ಯಾಕಂದರೆ ನಾನು ಸ್ವಲ್ಪ ಅದೇ
ಮಾಮೂಲಿ ಇದ್ದಿದ್ದೆ ನಾನು ಒಂದು ಸ್ವಲ್ಪ ಕೆಲಸ ಇದೆ, ನಾನು ಆಚೆ ಕಡೆ ಹೋಗ್ಬಿಟ್ಟು ಬರ್ತೀನಿ ಇವಾಗ. ಅಲ್ಲಿ ಬರೋ ತನಕ ಎಲ್ಲ ಮಲ್ಕೊಂಡು ಎದ್ದು ಫ್ರೆಶ್ ಆಗ್ತಾರೆ. ನಮ್ಮ ಅಕ್ಕನೂ ಬರ್ತಾಳೆ, ಮತ್ತೆ ಬ್ಲಾಗ್ನ ಹಾಗೆ ಸಾಯಂಕಾಲ ಕಂಟಿನ್ಯೂ ಮಾಡೋ ಸ್ನೇಹಿತರೆ. ಸಾಯಂಕಾಲ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ, ನೀವು ಹಾಗೆ ನೋಡ್ತಾ ಇರಿ ಸ್ನೇಹಿತರೆ. 3 hours later. ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ ಟೈಮ್ ಮಧ್ಯಾಹ್ನ ಆಗಿದೆ. ಟೈಮ್ ಬಂದ್ಬಿಟ್ಟು 2 ಗಂಟೆ ಆಗಿದೆ. ಖುಷಿ ನೋಡಿ ಸ್ನೇಹಿತರೆ, ನಾನು ಹಿಂದೆ ಬಚ್ಚಿಟ್ಕೊಂತಾಳೆ. ಯಾಕೆ ಬಚ್ಚಿಟ್ಕೊಂತಾಳೆ ಅಂತಂದ್ರೆ ನಮ್ಮ ಅಕ್ಕ ಬರ್ತಾಳೆ ಹೊರಗಡೆ, ಅದಕ್ಕೆ ನಮ್ಮ ಅಕ್ಕಂಗೆ ಕಾಣಬಾರ್ದು ಅಂತ ಹೇಳು. ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ನೋಡಿ ಹೆಂಗಿರುತ್ತೆ ಇವಾಗ. ಒಳಗಡೆ ಬರಕ್ಕೂ ಬಿಡ್ತಾಳೆ ನೋಡ್ರಿ ಅವಳು ನಮ್ಮ ಅಕ್ಕಂಗೆ. ಅಕ್ಕ ಅತ್ತ ಅಂದ್ರೆ ನೋಡ್ದ ಯಾರಮ್ಮ ಅದು? ಅತ್ತ ಅತ್ತ ಬಂತಮ್ಮ. ಅತ್ತ ಅನ್ನಮ್ಮ. ಅತ್ತ ಅತ್ತಿ ಏನು? ಅತ್ತಿ ಅತ್ತಿ ಒಂದು ದೊಡ್ಡ ಕತ್ತಿ. After meeting all your kids. ಎಲ್ಲರೂ ಮನೆ ಮಾತ್ರ ಯಾರು ಫಸ್ಟ್ ನಮ್ಮ ಹತ್ರ ಬರೋದು. ಅಕ್ಕ ನೀನು ಬರ್ತದೆ ಅಂತ ಸ್ಪೆಷಲ್ ಇವತ್ತು ಏನು ಮಾಡಿದ್ರು ಗೊತ್ತಾ ನಮ್ಮ ಮನೇಲಿ? ಚಿಲ್ಲಿಯಾನು ಚಿಕನು. ಚಿಲ್ಲಿ ಮಿಸ್ ಮಾಡಿದ್ವಿ, ಚಿಲ್ಲಿ ಚಿಕನ್ ಮಾಡಿ. ಹಾಂ, ಅಂದರೆ ಹಸಿಮೆಣಸಿನ್ಕಾಯಿ ಕೋಳಿ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂದ್ರೆ. ಅಲ್ಲ ಏನ್ ಮಾಡಿದ್ರು ಮಮ್ಮಿ? ನಿಧಿ ಬಂದ್ಕೊಳ್ಳೆ ಇಮೋಷನಲ್ ಆಗ್ತು. ಹೌದಾ? ಫುಲ್ಲು ನೀರು ಕಣ್ಣಲ್ಲಿ. ಅಕ್ಕ ನಾನು ಬೆಳಗ್ಗೆ ಹೋಗಿದ್ನ ಸ್ಟೇಷನಿಗೆ ಪಿಕಪ್ ಮಾಡೋಕೆ ಇವರಿಗೆ ಕೇಳ ಪೂಜಾ ವಿಡಿಯೋ ಮಾಡ್ತಾಳೆ. ಹೆಂಗೆ ಹಿಡ್ಕೊಂಡೆ ಗೊತ್ತಾ, ಬಿಟ್ಟಲ್ಲ ನಂಗೆ ಅವಳು. ಕಾರ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ನನ್ನ ಹತ್ರನೇ ಅವಳು ಅಲ್ಲೇ ಕೂತ್ಕೊಂಡಾಳೆ. ಎದ್ದೇಳಮ್ಮ ಅಂತ ಹೇಳ್ತಾನೆ, ಎದ್ದೇಳಕ್ಕಾಡಿಲ್ಲ. ತೊಟ್ಟು ಟೈಟ್ ಹಿಡ್ಕೋತೆ. ನಡ್ರಕ್ಕ ಊಟ ಮಾಡೋಣ. ನಮಗೆಲ್ಲ ಹೊಟ್ಟೆ ಹಸುವು, ನಮ್ಮ ಸ್ನೇಹಿತರಿಗೆ ನೋಡೋರಿಗೆಲ್ಲ ಹೊಟ್ಟೆ ಹಸುವು. ಹಾಂ, ನಮ್ಮ ಮನೆಯಲ್ಲಿ ಸೇವಿಸುತ್ತಿರೋ ಕೋಳಿಯನ್ನು ಅವರಿಗೆ ತೋರಿಸಿ. ಇಲ್ಲ, ಚಿಲ್ಲಿ ಚಿಕನ್ ರೆಸಿಪಿ ತೋರಿಸಿಲ್ಲ ಆ್ಯಕ್ಚುಲಿ. ಅಂದರೆ ನಾವು ನಮ್ಮ ಮನೇಲಿ ಮಾಡೋದು ಪರ್ಟಿಕ್ಯುಲರಾಗಿ ಮಾಡೋದು ತೋರಿಸ್ಬೇಕು ಆ್ಯಕ್ಚುಲಿ. ಹಾಂ, ಎಕ್ಸಾಕ್ಟ್. ಹೌದು ಸ್ನೇಹಿತರೆ, ಹಾಂ ಅಷ್ಟು ಚೆನ್ನಾಗಿರುತ್ತೆ. ಸೊ ಬನ್ನಿ ಡೈರೆಕ್ಟಾಗಿ ಚಿಲ್ಲಿ ಚಿಕನ್ ಹೆಂಗೆ ಮಾಡ್ಯಾರ ನೋಡೋಣ. ಸೊ ನೋಡಿ ಸ್ನೇಹಿತರೆ, ನಮ್ದು ಇವಾಗ ಚಿಲ್ಲಿ ಚಿಕನ್ ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ. ನೋಡಿ ನಮ್ಮ ಚಿಲ್ಲಿ ಚಿಕನ್ ಹೆಂಗೆ ಕಾಣ್ತೈತೆ ಅಂತ ಅಂದ್ಬಿಟ್ಟು. ಇದು ಒಂಥರ ನಮ್ಮ ಮನೆಯ ಸ್ಪೆಷಲ್ ರೆಸಿಪಿ. ಏನಂತಕ್ಕ? ಇದು ತಲತಲಾಂತರದಿಂದ ಬಂದ ಮಾಡ್ಕೊಂಡು ಬರ್ತಾ ಇರೋ ರೆಸಿಪಿ. ನಾವು ಸಣ್ಣವರಿದ್ದಾಗಿಂದಲೂ ಇದೇ ತಿಂತೀವಿ, ನಾವು ಸಾಯೋವರೆಗೂ ಇದೇ ತಿಂತೀವಿ ಅನ್ಸ್ತದೆ. ಹಾಂ, ಇದೊಂದೇ ಚಿಲ್ಲಿ ಚಿಕನ್ ಇವನು ಭಯಂಕರ ಇಷ್ಟಪಟ್ಬಿಟ್ಟು ತಿನ್ನೋದು. ಸಿಗಲ್ಲ. ಹೊರಗಡೆ ಚಿಲ್ಲಿ ಚಿಕನ್ ಮಾಡೋದು ಬೇರೆ ಥರನೇ ಇರುತ್ತೆ, ನಮ್ಮ ಮನೆ ಥರ ಇರಲ್ಲ. ಚಿಲ್ಲಿನೇ ಇರಲ್ಲ ಅದ್ರಾಗ. ಚಿಲ್ಲಿ ಪೇಸ್ಟ್ ಮಾಡ್ಬಿಟ್ಟಿರ್ತಾರೆ. ಚಿಲ್ಲಿ ಚಿಕನ್ ಅಂದ್ರೆ ಹೆಂಗ್ ಗೊತ್ತಕ್ಕ, ಆಕ್ಚುಲ್ ಆಗಿ ಗ್ರೀನ್ ಚಿಲ್ಲೀಸ್ ಕಾಣಬೇಕು. ದಟ್ ಇಸ್ ಕಾಲ್ಡ್ ಚಿಲ್ಲಿ ಚಿಕನ್. ನಂದಿನಿ ಒಳಗೆ ಬರುತ್ತೆ ನೋಡು, ರೆಡ್ ಕಲರ್ ಇರುತ್ತೆ ಅದು. ಎಲ್ಲಾನು ಈ ಥರನೇ ಸಿಗುತ್ತೆ, ಆಂಧ್ರ ಸ್ಟೈಲು. ಹಾಂ, ಅದು ನಾವು ನನ್ನ ಪಿ ಜಿಂದ ಇರ್ತಿದ್ದಲ್ಲ ಅಲ್ಲಿ ಮುಂಚೆ, ನೀವೆಲ್ಲ ಬರೋಕ್ಕಿಂತ ಮುಂಚೆ, ಅವಾಗ ಎಲ್ಲೋ ಬೇಕು ಚಿಲ್ಲಿ ಚಿಕನ್ ತಿನ್ನೋಕ್ಕೆ. ಅದು ಸ್ವಲ್ಪ ಸಿಮಿಲರ್ ಇರ್ತಿತ್ತು ಥರ, ಅಂದ್ರೆ ಗ್ರೀನ್ ಕಲರ್ ಇರ್ತಿತ್ತು. ಅದು ತಗೊಂಡು ತಿಂದಿದ್ದೆ. ಇವಾಗ ನಾವು ಇದನ್ನ ತಿನ್ನೋಣ. ನಾಗಾರ್ಜುನ ಬಗ್ಗೆ ಯಾಕೆ ನೆನೆಸ್ಬೇಕು? ನಾವು ಚಿಲ್ಲಿ ಚಿಕನ್ ಮಾಡೋಕ್ಕೆ ನಮ್ಮ ಶೆಫ್ಗೆ ನಾವು ಗುಲ್ಬರ್ಗದಿಂದ ಇಲ್ಲಿ ಕರ್ಸಿದೀವಿ. ಇವಾಗ ಒಂದು ತಿಂಗಳ ಇಲ್ಲ ಅಲ್ಲೆಲ್ಲ ಮಾಡೀನಿ. ಮಮ್ಮಿ ಅಲ್ಲಿ ಏನು ಮಾಡಲ್ಲ, ಅಂದ್ರೆ ಪಪ್ಪನ ಐಟಮ್ಸ್ ಬೇರೆ ಬೇರೆ ಐಟಮ್ಸ್ ಇರ್ತಾವ, ಮಮ್ಮಿ ಮಾಡಕ್ ಬರಲ್ಲ ಅಂತದೆಲ್ಲ. ನಾಯಿ ಪಾವ್ ಬಜ್ಜಿ, ಆಲೂ ಪರೋಟ, ಅದು ಅಂಬೂರ್ ಬಿರಿಯಾನಿ ಮಾಡಿದ್ದೆಪ್ಪ, ಮಟನ್ದು. ಸುಮ್ಮನೆ ಟ್ರೈ ಮಾಡಕ್ಕೆ ಒಂದು ವಿಡಿಯೋ ಹಾಕಿ ತೋರಿಸಿದ್ರು ಪಪ್ಪ. ಅದು ಈಸಿ ಅದಲ್ಲ, ಇದ್ರಾಗ ಜಾಸ್ತಿ ಮಸಾಲ ಇರಲ್ಲ ಮಾಡು ಅಂತಂದ್ರು. ಹೌದಲ್ಲಪ್ಪ ಈಸಿ ಅದ ಅಂತ ಮಾಡಿದೆ. ಏನು ಮಸಾಲ ಭಾಳ ಸಿಂಪಲ್ ಅದು ಬಿರಿಯಾನಿ. ಉತ್ತರ ಬೇಳೆ ಸ್ಟ್ಯಾಂಡರ್ಡ್ ಅದು ಇರುತ್ತದೆ ಎವ್ರಿಡೇ. ನಾನ್ ವೆಜ್ ಇದ್ದಾಗ ನಾನ್ ವೆಜ್ ಐಟಮ್ ಸ್ಪೆಷಲ್, ವೆಜ್ ಇದ್ದಾಗ ಅದು ಒಂದು ನಾನು ಒನ್ ಟೈಮ್ ಅಷ್ಟೇ ಮಾಡೋದು, ಇನ್ನೊಂದು ಟೈಮಿಗೆ ಉದ್ರ ಬೇಳೆ ಇರೋದೇನೆ. Later that same evening. ಒಂದು ಕಾಲ ಆಯ್ತು ನೋಡಿ ಸ್ನೇಹಿತರೆ, ಇನ್ನೊಂದು ಕಾಲ ಹೊತ್ತಿಸ್ಕೊಂತಾಳೆ ಇವಾಗ. ಹಂಗೆ ಗೊತ್ತು ಹೆಂಗ ಮಾಡು ಮುಖ ಹೆಂಗ ಅಬ್ಬ. ಅಲ್ಲ ನೋಡಕ್ಕೆ ಹೆಂಗ್ ಮಾಡಕ್ಕೆ ಮುಖ ಮಾಡಿ ತೋರ್ಸಕ್ಕೆ ನೋಡ. ಹಂಗೆ ಮಾಡ್ಬೇಕಾ ಮುಖ ನೋಡ್ರಿ ಸ್ನೇಹಿತರೊಳಗೆ. ಮುಖ ನೋಡು ಎಲ್ಲಿನ ಕಲ್ತೊಳೆ ಅದು ಮಾಡೋದು. ಅತ್ತೆ ಕಾಲು ಅಂತ ಹೇಳಮ್ಮ.
ಸೊ ನೋಡಿ ಸ್ನೇಹಿತರೆ, ಇವಾಗ ಸಂಜೆ 7:30 ಆಗಿದೆ. ನಾವು 7:30 ಮತ್ತೆ ವ್ಲಾಗನ್ನ ಹಂಗೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ಆ್ಯಕ್ಚುಲಿ ಸಾಯಂಕಾಲ ನಾವು ವ್ಲಾಗ್ನ ಸ್ಟಾರ್ಟ್ ಮಾಡಬೇಕಾಗಿತ್ತು, ಬಟ್ ನಾನು ಮಲ್ಕೊಂಡ್ಬಿಟ್ಟಿದ್ದೆ, ತುಂಬ ಟಯರ್ಡ್ ಆಗ್ಬಿಟ್ಟಿತ್ತು ನನಗೆ. ನಿಮಗೆಲ್ಲ ಹೇಳಿದ್ದೆ ಮಧ್ಯಾಹ್ನ ಒಂಚೂರು ಕೆಲಸಕ್ಕೆ ಹೋಗಿದ್ದೆ ಅಂತ ಅನ್ಕೊಂಡ್ಬಿಟ್ಟು ಬೆಳಗ್ಗೆ ಹೋಗ್ಬೇಕಾಗಿತ್ತು. ಬಟ್ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗೋ ಕೆಲಸ ಮುಗಿಸ್ಕೊಂಡು ಬಂದೆ. ಬಿಸಿಲು ಹೆಂಗಾಗ್ಬಿಟ್ಟಿದೆ ಬೆಂಗಳೂರಲ್ಲಿ ಅಂದರೆ ಯಪ್ಪ, ಯಾವ ಲೆವೆಲ್ಗೂ ನನಗೆ ತಡೆಕೆ ಆಗ್ತಾಯಿಲ್ಲ ಬಿಸಿಲು. ನೋಡ್ರಿ ಇವಾಗಲೂ ಕೂಡ ಇಲ್ಲಿ ನೋಡಿ ಸ್ನೇಹಿತರೆ, ಫ್ಯಾನ್ ಇಷ್ಟು ಜೋರ ಹಾಕಿದ್ದೀವಿ ಅಂದ್ರೂ ಬೆವರು ನೋಡಿ ಕಂಟಿನ್ಯೂಸ್ ಆಗಿ ಬೆವರು ಸುರಿತಾನೆ ಇದೆ. ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಸಿಕ್ಕಾಪಟ್ಟೆ ಬಿತ್ತು. ಬಂದಿದ್ದ ತಕ್ಷಣ ಫುಲ್ ಸುಸ್ತಾಗಿ ಮಲ್ಕೊಂಡ್ಬಿಟ್ಟೆ ನಾನು. ಮಲ್ಕೊಂಡು ಇವಾಗ ಎದ್ದಿದ್ದೀನಿ. ಮತ್ತೆ ಬಂದೆ ವಾಪಸ್ ಮನೆ ಹೋಗಿದ್ಲು. ಬಂದ್ಬಿಟ್ಟು ಇವಾಗ ಮತ್ತೆ ವ್ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಇನ್ನೊಂದು ವಿಷಯ ಏನಂತಂದರೆ, ನಾಳೆ ನಮ್ಮದು ಇನ್ನು ನಮ್ಮ ತಮ್ಮನ ಮದುವೆ ಇದೆ ಅಂತ ನಿಮಗೆಲ್ಲ ಹೇಳಿದ್ದೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗ್ತವೆ. ಏನು ಪ್ರಿಪ್ರೇಷನ್ ಆಗ ಮೇನ್ ಇಂಪಾರ್ಟೆಂಟ್ ಶಾಪಿಂಗ್ ಅಲ್ಲ ರೀ. ನಾವು ಆ ಭಾಗ ತೋರಿಸಿದ್ವಲ್ಲ, ನಂದು ಮನೆಯವ್ರಿಗೆ ಹೋಗ್ಬಿಟ್ಟು ಶೇರ್ವಾನಿ ತಗೊಂಡ್ಬಂದಿದ್ವಿ. ಅದು ಸ್ನೇಹಿತರೆ, ಅದು ಆಲ್ಟ್ರೇಷನ್ಗೆ ಕೊಟ್ಟಿದ್ವಿ. ಅದು ಇನ್ನೂ ತನಕ ತೊಗೊಂಡೇ ಇಲ್ಲ ನಾವು. ಯಾಕಂದರೆ ನಿಮ್ಗೆ ಮುಂಚೆನೇ ಹೇಳಿದ್ರೆ ನಾನು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬೆಳಗ್ಗೆನೆ ನಾನು ಸಿಕ್ಕಾಪಟ್ಟೆ ಬಿಸಿ ಇದ್ದೆ ಅಂತ ಅಂದ್ಕೊಂಡ್ಬಿಟ್ಟು, ಸೊ ಮಾನ್ಯವರಿಂದ ಫೋನ್ ಮಾಡ್ತಾ ಇದ್ದಾರೆ ನಮಗೆ ಬಂದ್ಬಿಟ್ಟು ಕಲೆಕ್ಟ್ ಮಾಡಿ ಅಂತ ಅಂದ್ಬಿಟ್ಟು. ಆ ಶೇರ್ವಾನಿನ ನಾನು ಕಲೆಕ್ಟ್ ಮಾಡ್ಕೋಬೇಕು ಮಾನ್ಯವ್ರಿಗೆ ಹೋಗ್ಬಿಟ್ಟು. ಅದಾದಮೇಲೆ ಪ್ರೆಸ್ಟೋ ಇಲ್ಲಮ್ಮ, ನಾಳೆ ಭಾಳ ಸಿಕ್ಕಾಪಟ್ಟೆ ಇದೆ ಸ್ನೇಹಿತರೆ. ಸೊ ನಾನು ನಾಳೆನೂ ಕೂಡ ಬ್ಲಾಗ್ ಮಾಡ್ತೀನಿ. ಇದೊಂದೇ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿಲ್ಲ ನಾನು. ಅಂದಾಗ ನಮ್ಮ ಜೀಜರು ಕೂಡ ಬರೋದಿದ್ರು ಇವಾಗ. ಸೊ ನಮ್ಮ ಜೀಜರು ಬಂದ್ಬಿಟ್ಟು ಮಾತಾಡ್ತಾರೆ ಇವಾಗ. ಬಂದ್ಬಿಟ್ಟು ನಿಧಿ ರಿಯಾಕ್ಷನ್ ನೋಡ್ಬೇಕು ಹೆಂಗಿರುತ್ತೆ ಅಂತ. ಯಾಕಂದ್ರೆ ಇವಾಗ ಸಿಕ್ಕಾಪಟ್ಟೆ ಸ್ವಲ್ಪ ಚೇಂಜ್ ಆಗ್ಬಿಟ್ಟಿದ್ದಾಳೆ. ಏನೇನೇನೋ ಮಾಡ್ತಾಳೆ. ನೀವು ಈ ಬ್ಲಾಗಲ್ಲಿ ನೋಡಿದ್ರೆ ಎಷ್ಟೊಂದು ತೋರಿಸಿದ್ ನಿಮಗೆ ನಿಧಿ ಬಗ್ಗೆ. ಏನಿಧಿ ನಮಸ್ಕಾರ ಸ್ನೇಹಿತರೆ ಮಾಡಮ್ಮ. ಅಲ್ಲಿ ನೋಡ್ರಿ ತಿಳ್ಬೇಕಾದ ಕೈ ಬಂದೇ ಬಿಟ್ರೆ ಜೀಜು ನಮ್ಮ ಕೊನೆಗೆ. ಹೇಳ ಅದು ಕಳ್ತಾ ಇಲ್ಲ ಅವಳು. ಖುಷಿ ಸಿಯರ್ ಯಾರಮ್ಮ ಅದು? ಮಾಮನಿದೆಯ ಅದು? ಪಚ್ಚು ಮಾಡಿ ಮಾಮ ಮೇಲೆ ಪಚ್ಚು ಮಾಡ. ಅಯ್ಯೋ ನಿಜ, ಬೆಳಗ್ಗೆ ನಾನು ಹೋದ ರೈಲ್ವೆ ಸ್ಟೇಷನ್ಗೆ ಪಿಕಪ್ ಮಾಡಕ್ ಹೋಗಿದ್ದೀನಿ. ನಾನು ನೋಡ್ಬಿಟ್ಟು ಹೆಂಗೆ ಗೊತ್ತಾ, ಫುಲ್ ತಬ್ಕೊಂಡು ಹಿಡ್ಕೊಂಡ್ಬಿಟ್ಟು ಬಿಡಕ್ಕೆ ರೆಡಿ ಇಲ್ಲ. ಬೆಳಗ್ಗೆಯಿಂದ ಮಮ್ಮಿ ಬಿಟ್ಟೇ ಇಲ್ಲ ಅವಳು. ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಜೀಜು ಇಂಜೆಕ್ಷನ್ಸ್ ತೊಗೊಂಬಂದವ್ರೆ. ನಮ್ಮ ಅಮ್ಮಂಗೆ ಏನೋ ಇಂಜೆಕ್ಷನ್ ಮಾಡ್ತಾರಂತೆ. ಆ ಇಂಜೆಕ್ಷನ್ ತಂದಿರೋ ತೋರ್ಸಕ್ಕೆ ನಮ್ಮ ಜೀಜು ತೋರಿಸ್ತಾರೆ. ನಿಧಿನ ಮುಖ ನೋಡಿ ಸ್ನೇಹಿತರೆ ಹೆಂಗಾಗೈತೆ ಅಂತಂದ್ಬಿಟ್ಟು. ಅಲ್ಲಿ ನೋಡ್ರಿ ಅವಳು ಕೈ ಮಾಡಿ ಅಳ್ತಾರದಲ್ಲಿ. ಬೇಕಮ್ಮ ನಿಂಗೆ ಇಂಜೆಕ್ಷನು? ಓ ಇವಳು ಓದ್ಲು ನೆಕ್ಸ್ಟ್ ಲೆವೆಲ್ಗೆ. ಮುಗ್ದಾಯ್ತು ಕತೆ. ಇದು ಇಂಜೆಕ್ಷನ್ ಕೊಡೋಣ ನಿಂಗೆ? ಇಂಜೆಕ್ಷನ್ ಕೊಡೋಣ? ಬೇಡಮ್ಮ ಬೇಡ, ಇಂಜೆಕ್ಷನ್ ಬೇಡ. ಮೊನ್ನೆ ನಾವು ವ್ಯಾಕ್ಸಿನೇಷನ್ ಮಾಡ್ತಿದ್ವಿ ಗುಲ್ಬರ್ಗದಲ್ಲಿ. ಹಾಂ, ನಮ್ಮಮ್ಮ ನೋಡ್ರಿ ಮನೇಲೊಬ್ರು ನಮ್ಮ ಡಾಕ್ಟರ್ ಅವರೇ ಅಂತ ಅಂದ್ಬಿಟ್ಟು ನಮ್ಮಮ್ಮ ದುಡ್ಡು ಉಳಿಸ್ತಾರೆ ನೋಡಿ ಸ್ನೇಹಿತರೆ. ಇಂಜೆಕ್ಷನ್ ತೊಗೊಳೋದ್ರೆ ಎಲ್ಲರಿಗೂ ಕುತ್ತಿಗೆ ಬರ್ತದೆ, ಆದರೆ ನನಗೆ ಟೆನ್ಷನ್ ಇರಲ್ಲ. ಅಯ್ಯಯ್ಯಪ್ಪ ಅಯ್ಯಪ್ಪ 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 ನೋವ್ರಲ್ಲ, ನಾರ್ಮಲ್ ಟಿ ಇಂಜೆಕ್ಷನ್ ಐತೆ ಸ್ನೇಹಿತರೆ. ಏನೋ ಅಂಥ ದೊಡ್ಡ ಇಂಜೆಕ್ಷನ್ ಅಲ್ಲ. ಜೀಜು ಆ್ಯಕ್ಚುಲಿ ಎಷ್ಟು ದಿವ್ಸಕ್ಕೆ ಒಂದ್ಸಲ ಟಿ ಇಂಜೆಕ್ಷನ್ ಮಾಡಿಸ್ಕೊಬೇಕು ಜೀಜು? ನಾರ್ಮಲಿ 5 ಇಯರ್ಸಿಗೆ ಒಂದ್ಸಲ ಮಾಡಿಸ್ಕೊಬೇಕಲ್ಲ. ಸೊ ನಮ್ಮ ಅಮ್ಮಂದು ತುಂಬ ವರ್ಷ ಆಗ್ಬಿಟ್ಟೈತೆ. ಅದಕ್ಕೆ ನಮ್ಮ ಜೀಜು ಮನೇಲಿ ಮಾಡಿ ದುಡ್ಡನ್ನು ಉಳಿಸುತ್ತಾ 30 ರೂಪಾಯನ್ನು ನಮ್ಮಮ್ಮ 30 ರೂಪಾಯಿನ 30 ಕೋಟಿ ಮಾಡುತ್ತಾ. ಸೊ ನೋಡಿ ಸ್ನೇಹಿತರೆ, ನಮ್ಮ ಅಮ್ಮನ ಇಂಜೆಕ್ಷನ್ ಕೂಡ ಆಯಿತು. ಜೀಜು ಅದು ಆ್ಯಕ್ಚುಲಿ ನಾವೆಲ್ಲರಿಗೂ ಹೇಳ್ಬೇಕು, ನಮ್ಮ ಸ್ನೇಹಿತರಿಗೆಲ್ಲ ಟಿ ಇಂಜೆಕ್ಷನ್ 5 ಇಯರ್ಸಿಗೆ ಒಂದ್ಸಲ ತೊಗೊಳ್ಳೇಬೇಕಲ್ಲ. ಸೊ ದಿ ಮೋಸ್ಟ್ misused vaccination is TT vaccine. TT vaccine. So TT vaccine ಎಲ್ಲರೂ something they get hurt they will take it. ಹಂಗೆ ತಗೋಬಾರ್ದು. ಸೊ ಒಂದ್ಸಲ ತಗೊಂಡ್ರೆ 5 to 8 years immune ಇರ್ತದೆ. So you don't need to take again and again. If you are taking 5 years. 5 years ಆಯಿತು ಅಂದರೆ then it is better to take. ಸೊ 5 ಇಯರ್ಸ್ ನಮ್ಗೆ ಏನೇ ಆದರೂ ಏನೋ ಬಡದ್ರೆ ಅಥವಾ ಮೆಟಲ್ ಏನೇನೋ ಚೂರ್ಚು ಮಾಡ್ಕೊಂಡು ಅದೆಲ್ಲ ಅದರಲ್ಲೇ ವರ್ಕೌಟ್ ಆಗುತ್ತೆ. ಮತ್ತೊಂದ್ಸಲ TT ತೊಗೊಳೋದೇ ಬೇಕಾಗಿಲ್ಲ. ಸೊ ನೋಡಿ, ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟೆ ಸ್ನೇಹಿತರೆ ಬ್ಲಾಗಲ್ಲಿ. ನಾನು ಆ್ಯಕ್ಚುಲಿ ಬ್ಲಾಗನ್ನು ಎಂಡ್ ಮಾಡೋನಿದ್ದೆ, ಬಟ್ ಈ ಇಂಜೆಕ್ಷನ್ ಕೊಡ್ತಾರೆ ಅದನ್ನೆಲ್ಲ ತೋರಿಸೋಣ ಬ್ಲಾಗಲ್ಲಿ ಅಂತ ಅನ್ಕೊಂಡು ಕಾಯ್ತಾ ಕೂತ್ಕೊಂಡಿದ್ದೆ.
ಸೊ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಂಗಾಯ್ತು, ನಿಮಗೆಲ್ಲ ಗೊತ್ತಾಯ್ತು ಅನ್ಕೊಂತೀನಿ. ಯಾರು ಮಾಡಿಸ್ಕೊಳ್ಳಿಲ್ಲ ಅಂದ್ರೆ ಹೋಗ್ಬಿಟ್ಟು ಟಿ ಟಿ ಇಂಜೆಕ್ಷನ್ ಮಾಡಿಸ್ಕೊಳ್ಳಿ, ನಿಮ್ಮ ಸೇಫ್ಟಿಗೋಸ್ಕರ ನಾನು ಹೇಳ್ತಾ ಇರೋದು ನಾನು. ಸೊ ಸ್ನೇಹಿತರೆ, ಇದೇ ಸೇಫ್ಟಿ ಮಾತ್ರ ನಾನು ಈ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಂತೆ. ನಾಳೆ ಇನ್ನೊಂದು ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ವ್ಲಾಗಲ್ಲಿ ಏನಾಗುತ್ತೆ ನಿಮಗೆಲ್ಲ ತೋರಿಸ್ತೀನಂತೆ. ಇವತ್ತಿನ ವ್ಲಾಗನ್ನ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಸ್ನೇಹಿತರೆ ಒಂದು ಲೈಕು, ಕಾಮೆಂಟು, ಶೇರ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.